ಅದಕ್ಕೆ ಹೇಳಿರಬೇಕು ಸ್ನೇಹಿತರೆ, ನಮ್ಮ ಹಿರಿಯರು ಒಂದು ಗಾದೆನೂ ಕೂಡ ಇದೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಹೆಚ್ಚು ಅಂತಕ್ಕಂಥದ್ದನ್ನು ಗಾದೆಯನ್ನು ಕೇಳಿರ್ಬೋದು. ಆ ರೀತಿ ಇದೆ ಇದು. ಕೃಷಿ ಅನ್ನೋದು ಏನು ದೊಡ್ಡ ಒಂದು ಕೆಲಸನೂ ಅಲ್ಲ, ಇದರಂಥ ದೊಡ್ಡ ಕೆಲಸನೂ ಯಾವುದಲ್ಲ, ಇದರಂಥ ಸಣ್ಣ ಕೆಲಸನೂ ಯಾವುದಲ್ಲ ಅನ್ನೋದು ನನ್ನ ಉದ್ದೇಶ. ತಿಳ್ಕೊಂಡ್ರೆ ಸುಲಭ ಆಗ್ತದೆ, ತಿಳಿಲಿಲ್ಲ ಅಂದ್ರೆ ಕಠಿಣ ಆಗ್ತದೆ. ಇಷ್ಟೇ ಇದರ ವ್ಯತ್ಯಾಸ ಈ ಕೃಷಿ ಅನ್ನೋದು. ಹೌದಾದ್ರೆ ಸ್ನೇಹಿತರೆ, ನನಗೆ ಹೇಳ್ಬೇಕಂದ್ರೆ ನಮ್ಮಂಥ ಕೃಷಿಕರಂತ ನಮ್ಮಂಥವ್ರು, ನನ್ನಂಥವ್ರು ಅನ್ನೋಕ್ಕಿಂತನೂ ಎಲ್ಲ ಕೃಷಿಕರನ್ನು ಹಿಡ್ಕೊಂಡೇ ಹೇಳ್ತೀನಿ. ಕೃಷಿಕರಂಥ ಅದ್ಭುತ ವ್ಯಕ್ತಿಗಳು ಶಾಣ್ಯರು ಯಾರಿಲ್ಲ, ಕೃಷಿಕರಂಥ ಒಂದು ದಡ್ಡರು ಯಾರೂ ಇಲ್ಲ ಅನ್ನೋ ರೀತಿ ನಾವು ಇರಬಾರ್ದು ಸ್ನೇಹಿತರೆ. ಒಮ್ಮೆ ದಡ್ಡರು ಆಗಬೇಕು, ಒಮ್ಮೆ ಶಾಣ್ಯರು ಆಗಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ. ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ. ಕಬ್ಬಿನಲ್ಲಿ ನಾವು ಹೆಚ್ಚು ಕಡಿಮೆ ಹೇಳಬೇಕಾದ್ರೆ ಸ್ನೇಹಿತರೆ 16 ಪೋಷಕಾಂಶ, 17 ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ. 17 ಪೋಷಕಾಂಶಗಳು ಕೂಡ ಒಂದು ಬೆಳೆ, ಯಾವುದೇ ಬೆಳೆ ಇರಲಿ, ಅವುಗಳಿಗೆ 17 ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಆದ್ರೆ ಇಳುವರಿಯಲ್ಲಿ ಮತ್ತು ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟನ್ನು ನಾವಲ್ಲಿ ನೋಡ್ಬೋದು. ಅದೇ ರೀತಿ ಅದರಲ್ಲಿ ಪ್ರಮುಖವಾಗಿ NPK, ಸಾರಜನಕ, ಫಾಸ್ಫರಸ್ಸು, ಆಮೇಲೆ ಪೊಟ್ಯಾಶು, ಇವು 3 ಮುಖ್ಯ ಪೋಷಕಾಂಶಗಳು. ಈ ಮುಖ್ಯ ಪೋಷಕಾಂಶಗಳನ್ನು ನಾವು ಎಲ್ಲರೂ ಒದಗಿಸ್ತಾನೆ ಇರ್ತೀವಿ. ಆದರೆ ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿಯೂ ಕೂಡ ನಾವು ಒಂದು ಹಸಿರೆಲೆ ಮಾಡ್ಕೊಂಡಿರ್ತೀವಿ, ಒಂದು ಎರೆಗೊಬ್ಬರ ಹಾಕ್ಕೊಂಡಿರ್ತೀವಿ, ಹಾಗೆ ಒಂದು ಇನ್ನಿತರ ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಅಂತಿರ್ಬೋದು, ಹಾಗೆ ಕೆಲವೊಂದಿಷ್ಟು ಹಿಂಡಿಗಳಾಗಿರ್ಬೋದು. ಈ ರೀತಿ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್, ಗ್ರೀನ್ ಮ್ಯಾನ್ಯೂರ್ ಆಗಲಿ, ಆರ್ಗ್ಯಾನಿಕ್ ಆಗಲಿ, ಒಂದು ಸಾವಯವ ಪದಾರ್ಥವನ್ನು ಭೂಮಿಗೆ ಸೇರಿಸೋದ್ರಿಂದ ನಾವು ಈ ಒಂದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಈ ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಪೋಷಕಗಳನ್ನು ನಾವು ಒದಗಿಸಿದಂತೆ ಆಗಿರ್ತದೆ. ಅದರಲ್ಲಿಯೂ ಸ್ವಲ್ಪ ಕಡಿಮೆ ಹೆಚ್ಚು ಆಗ್ತಾ ಇರುತ್ತೆ. ಅದನ್ನು ನಾವು ಈ ರಾಸಾಯನಿಕ ರೂಪದಲ್ಲಿ ಆದ್ರೂ ನಾವು ಕೊಡ್ಬೋದು. ಅದನ್ನು ಯಾವ ರೀತಿ ಡಿಪೆನ್ಸಿ ತೋರಿಸುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ದೊಡ್ಡ ವಿಷಯ ಏನಿಲ್ಲ ಸ್ನೇಹಿತರೆ. ಕೃಷಿ ಮಾಡಬೇಕಾದ್ರೆ ನಾವು ನಮ್ಮ ಜಮೀನಿನಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮಾಡ್ತಾ ಹೋದರೆ ಕೂಡ ನಮಗೆ ಕೃಷಿಯಲ್ಲಿ ಜ್ಞಾನ ಹೆಚ್ಚಿಗೆ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ಕೃಷಿ ಅನುಭವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಹಂತವಾಗಿ ಬರಬೇಕಾಗುತ್ತೆ. ಒಮ್ಮೆಗೆ ನಾವು ಆಗಲು ಸಾಧ್ಯ ಕೂಡ ಇಲ್ಲ. ಹಂತವಾಗಿ ನಾವು ಒಮ್ಮೆ ಏಳು ಬೀಳುಗಳನ್ನು ಕಾಣ್ತಾ ಹೋದರೆ ಸ್ನೇಹಿತರೆ, ನಾವು ಇಲ್ಲಿ ಪ್ರಮುಖವಾಗಿ ಬೆಳೆಯಲ್ಲಿ ನಾವು ಒಂದು ಬೆಳವಣಿಗೆಯನ್ನು ಕಾಣ್ಬೋದು ಅನ್ನೋದು ನನ್ನ ವಿಚಾರ.